ನಾವು ಒನ್ ಡೇ ಟ್ರಿಪ್ನ ಪ್ಲಾನ್ ಮಾಡಿಕೊಂಡು ಟಿ ಟಿ ಗಾಡಿನ ಬುಕ್ ಮಾಡಿಕೊಂಡು ಹೊಂಟ್ವಿ ಮಸ್ತಾಗಿ. ನೋಡಿ ಇಲ್ಲಿ ಎಷ್ಟು ಜನ ಇದ್ದೀವಿ ಅಂತ, ಒಂದು 15 ಜನ ಹಂಗಿದ್ದೀವೇನೋ, ಹುಡುಗರು ಸೇರಿಸಿ ಒಂದು 20 ಜನ ಆಗಿರ್ಬೋದು. ಫಸ್ಟು ಹೋಗ್ತಾ ಇರೋದು ಇವಾಗ ಕೈವಾರಕ್ಕೆ. ನಾವು ಪಯಣ ಶುರುವಾಗಿದೆ ಕೈವಾರದ ಕಡೆಗೆ. ಇಷ್ಟು ಜನ ಇದ್ದೀವಿ, ಕೈವಾರಕ್ಕೆ ಹೋಗ್ತಾ ಇದ್ದೀವಿ. ಆದರೆ ವೆದರ್ ಮಾತ್ರ ಸಖತ್ತಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ವೆದರ್ ಹೇಗಿದೆ ಅಂತ. ಮಳೆ ಬರೋ ಹಾಗೆ ಇತ್ತು ವೆದರು. ಇಲ್ಲಿ ಗಣೇಶ ಇದ್ದಾರೆ. ಈ ಮೋಡಗಳೆಲ್ಲ ಬೆಟ್ಟಗಳನ್ನ ಹಂಗೆ ಆವರಿಸ್ಕೊಂಡ್ಬಿಟ್ಟಿದ್ವು. ಇಲ್ಲಿ ನೋಡ್ತಾ ಇರ್ಬೋದು, ನೋಡೋದಕ್ಕೆ ಮಾತ್ರ ಮಸ್ತಾಗಿ ಕಾಣಿಸ್ತಾ ಇತ್ತು. ಅಂತೂ ಇಂತೂ ಕೈವಾರಕ್ಕೆ ಬಂದು ತಲುಪಿದ್ವಿ. ಇಲ್ಲಿ ದೇವಸ್ಥಾನದೊಳಗೆ ಹೋದ್ವಿ. ನೋಡಿ ಇಲ್ಲಿ ಕೈವಾರ ದೇವಸ್ಥಾನ ಇದೆ. ದೇವಸ್ಥಾನದೊಳಗೆ ಹೋಗಿ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಕೇಳಿಕೊಂಡ್ರು. ಅಂದರೆ ಹೊರಗನ ದೇವ್ರ ಹತ್ರ ಕೇಳಿಕೊಂಡ್ರು. ನಾನು ಏನೋ ಕೇಳ್ಕೊಂಡೆ. ಹಾಗೆ ಬೆಟ್ಟನ ಹತ್ತಾಗಂತ ಹೋದ್ವಿ ಮೇಲೆ. ಬೆಟ್ಟದ ಮೇಲೆ ಹೊಂಟಿದ್ವಿ. ನಾನು ಮುಂಚೆ ಬಂದಾಗ ಇಲ್ಲಿ ಕೋತಿಗಳು ಸಿಕ್ಕಾಪಟ್ಟೆ ಇದ್ವು ಗುರು. ಕೈಯಲ್ಲೇ ಏನನ್ನು ಹಿಡ್ಕೊಂಡ್ರೆ ಕಿತ್ಕೊಳಕ್ಕೆ ಬರ್ತಾಯಿದ್ವು. ಕೈವಾರದಲ್ಲಿ ಇದು ಹೆಂಗೆ ಬಂತು ಅಂತ ಯೋಚನೆ ಮಾಡ್ತಾಯಿದ್ರೆ, ಇದು ಅಲ್ಲೇ ಕೈವಾರದಿಂದ ಸ್ವಲ್ಪ ದೂರದಲ್ಲೇ ಕೈಲಾಸಗಿರಿ ಪರ್ವತ ಅಂತ ಇದೆ. ಅದರೊಳಗಡೆ ಇಲ್ಲಿ ಕಲ್ಲಿಂದ ಕೆತ್ತಿರೋ ಅಂಥದ್ದು. ನೋಡಿ ಎಷ್ಟು ಮಸ್ತಾಗಿದೆ. ಒಂದು ದೊಡ್ಡ ಗುಂಡು ಒಳಗಡೆ ದೇವಸ್ಥಾನನ ಕೆತ್ತಿದ್ದಾರೆ. ಮಸ್ತಾಗಿದೆ ಕೈಲಾಸಗಿರಿ ಪರ್ವತ. ನೀವು ಒಂದ್ಸಲ ವಿಸಿಟ್ ಮಾಡಿ, ಯಾರು ನೋಡಿಲ್ಲ ನೋಡಿ ಬಂದು. ಮಸ್ತಾಗಿದೆ ಮಾತ್ರ. ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನೋಡಿ ಯಾವ ಪ್ಲೇಸ್ಗೆ ಹೋಗ್ತೀವಂತ ನೆಕ್ಸ್ಟು. ಮಸ್ತಾಗಿತ್ತು. ಇಲ್ಲಿ ಮಾತ್ರ ವ್ಯೂ ಸಖತ್ತಾಗಿತ್ತು. ನೋಡಿ ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಗಾಡಿಯಿಂದ. ಇಲ್ಲಿ ಎಮ್ಮೆ ಮೇಯಿಸೋರು ಎಮ್ಮೆ ಮೇಯಿಸ್ತಾ ಇದ್ರು. ಇಲ್ಲಿ ನೋಡಿ, ಇಲ್ಲೊಂದು ಕೋಣ ನಿಂತಿದೆ. ಕೋಣ ಅಂದರೆ ಇದೆ ನೋಡಿ. ಇಲ್ಲಿ ಕಾಯ್ತಾ ಇದ್ದಾರೆ ನೋಡಿ ಅದನ್ನು. ಇವಾಗ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗಿರುತ್ತೆ ಎಲ್ಲಿಗೆ ಬಂದಿದ್ದೀವಿ ಅಂತ. ನಾವು ಬಂದಿರೋದು ಇವಾಗ ಆದಿಯೋಗಿ ಅಂದರೆ ಈಶಾ ಫೌಂಡೇಶನ್ಗೆ ಬಂದಿದ್ದೀವಿ. ಮಳೆ ಅಂದರೆ ಮಳೆ. ಇಲ್ಲಿ ನೋಡ್ತಾ ಇರ್ಬೋದು ಬೆಟ್ಟಗಳ ಮೇಲೆ ಎಲ್ಲ ಮೋಡಗಳು ಹೆಂಗೆ ಕಾಣಿಸ್ತಾ ಇದೆ ಅಂತ. ಮಸ್ತಾಗಿತ್ತು ನೋಡೋಕೆ ಮಾತ್ರ. ಮಳೆ ಅಂತೂ ಸಿಕ್ಕಾಪಟ್ಟೆ ಇತ್ತು. ಈ ಮಳೆ ಬರೋದು ನಿಲ್ಲೋದು ನೋಡ್ತಾ ಇದ್ರು ಒಂಥರ ಚೆನ್ನಾಗಿತ್ತು. ರಾತ್ರಿ ಲೇಟಾಗೆ ಶೋ ಸ್ಟಾರ್ಟ್ ಆಯಿತು. ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಮಳೆ ಬರ್ತಾಯಿತ್ತು. ಅದಕ್ಕೋಸ್ಕರ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ವೀಡಿಯೋ ಮಾಡಿದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ವೀಡಿಯೋನ.